ಎಲ್ಲರಿಗೂ ನಮಸ್ಕಾರ. 6ನೇ ದಿನದ ಯೋಗಾಭ್ಯಾಸಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಈಗ ಕುಳಿತುಕೊಳ್ಳೋಣ. ವಜ್ರಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳೋಣ. ಬೆನ್ನುದಂಡ ನೇರವಾಗಿ ಇರಲಿ. ವಜ್ರಾಸನ ಆಗಲಿಲ್ಲ ಸುಖಾಸನ ಕೂತ್ಕೊಳ್ಬೋದು, ತೊಂದರೆ ಇಲ್ಲ. 2 ಹಸ್ತಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ. ಸಾಮಾನ್ಯವಾಗಿ ಗದ್ದದ ಭಾಗ ಮೇಲೆ ಬರ್ತಾ ಇರ್ತದೆ, ಅದನ್ನು ಸ್ವಲ್ಪ ಕೆಳಕ್ಕೆ ಎಳ್ಕೊಳ್ಳಿ. ಸರ್ವೈಕಲ್ ಸ್ಪೈನನ್ನು ಕೂಡ ಸ್ಟ್ರೈಟ್ ಮಾಡ್ತಾ ಇರಬೇಕು. ಮನಸ್ಸಿನಲ್ಲಿ ಯಾವುದೇ ಯೋಚನೆಗಳು ಬೇಡ. ಎಲ್ಲವೂ ಸಹ ಹೊರಕ್ಕೆ ಹಾಕಿ. ಕಲ್ಮಶವಾದ ಗಾಳಿಯನ್ನು ಸಹ ಹೊರಗಡೆಗೆ ಹಾಕಿ. ಅಂದರೆ ಟಾಕ್ಸಿನ್ಸ್ ಏನು ಉತ್ಪತ್ತಿಯಾಗಿರ್ತದೆ, ಕಾರ್ಬನ್ ಡೈಆಕ್ಸೈಡ್, ಅದನ್ನು ಕಂಪ್ಲೀಟಾಗಿ ಹೊರಗಡೆಗೆ ಹಾಕಿ ಶುದ್ಧವಾದಂತಹ ಗಾಳಿಯನ್ನು ಒಳಕ್ಕೆ ತಗೊಳ್ತಾ ಬನ್ನಿ. ನಾವು ಏನೇ ಕೆಲಸ ಮಾಡಬೇಕಾದ್ರೆ ಗಮನ ಇಟ್ಟು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದಾಗ ನಮಗೆ ದುಪ್ಪಟ್ಟಾದಂತಹ ಲಾಭ ದೊರೀತಾ ಬರ್ತದೆ. ದೀರ್ಘವಾಗಿ ಶ್ವಾಸವನ್ನು ಒಳಗೆ ತಗೊಳ್ಳಿ. ಹಾಗೆ ನಿಧಾನವಾಗಿ ಶ್ವಾಸವನ್ನು ಹೊರಗಡೆಗೆ ಹಾಕಿ. ಟೇಕ್ ಎ ಡೀಪ್ ಇನ್ಹೇಲ್, ಸ್ಲೋಲಿ ಎಕ್ಸೇಲ್. ನಿಮ್ಮ ಕಣ್ಣು ಗುಡ್ಡೆಗಳಲ್ಲಿ ಚಲನೆ ಬೇಡ, ಹಣೆ ಭಾಗದಲ್ಲಿ ಪ್ರೆಷರೈಸ್ ಬೇಡ. ಎಲ್ಲವನ್ನು ರಿಲ್ಯಾಕ್ಸ್ ಆಗಿಡಿ. ಎಲ್ಲ ಆಲೋಚನೆಗಳನ್ನು ಹೊರಕಿಡಿ. ಹೊರ ಪ್ರಪಂಚವನ್ನು ಮರೆತು ಬಿಡಿ. ಕೇವಲ ನೀವು, ನಿಮ್ಮ ಒಳ ಪ್ರಪಂಚ, ನಿಮ್ಮ ಶರೀರ, ಇಷ್ಟನ್ನು ಮಾತ್ರ ಗಮನಿಸ್ಕೊಳ್ಳಿ. ನಿರಂತರವಾಗಿ ಉಸಿರಾಟ ನಡೀತಾನೇ ಇರಲಿ. ನಿಮ್ಮ ಮುಖದ ಎಲ್ಲ ಸ್ನಾಯುಗಳು ಸಡಿಲವಾಗಿರಲಿ. ಶೋಲ್ಡರ್ ಬ್ಲೇಡ್ ರಿಲ್ಯಾಕ್ಸ್ ಆಗಿರಲಿ. ಶಾಂತವಾಗಿರಲಿ ಮನಸ್ಸು. 2 ಹಸ್ತಗಳನ್ನು ನಿಮ್ಮ ಎದೆ ಮುಂದೆ ಇಟ್ಕೊಳ್ಳಿ. ನಿಮ್ಮ ಮೊಣಕೈ ಮಣಿಕಟ್ಟು ಅದು ನೆಲಕ್ಕೆ ಸಮಾನಾಂತರವಾಗಿರಬೇಕು. 4 ಆರ್ಮ್ಸ್ ಅಂತ ಏನು ಹೇಳ್ತೀವಿ, ಅದು ನೆಲಕ್ಕೆ ಸಮಾನಾಂತರವಾಗಿರಲಿ. ನಮಸ್ಕಾರ ಮುದ್ರೆ ನಿಮ್ಮ ಎದೆ ಮುಂದೆ ಇಟ್ಕೊಂಡಾಗ ಇಲ್ಲೂ 3 ಬಾರಿ ಓಂಕಾರವನ್ನು ಹೇಳ್ತೀವಿ. ಉಸಿರನ್ನು ಒಳಗಡೆ ತಗೊಳ್ಳಿ. ಉಸಿರು ಹೊರಗಾಗ್ತಾ ಓಂಕಾರ. ಓ ದೀರ್ಘ ಶ್ವಾಸ ಒಳಗೆ ತಗೊಳ್ಳಿ. ಪುನಃ ಶ್ವಾಸ ಒಳಗೆ. ಓಂಕಾರನಾದದ ತರಂಗಗಳನ್ನು ಗುರುತಿಸ್ಕೊಳ್ಳಿ. ಹೇಗೆ ಶರೀರನ ಒಂದೊಂದು ನರನಾಡಿಗಳಲ್ಲೂ ಅದರ ಸಂಚಾರ ನಡೀತಾ ಇರುತ್ತೆ. ಈಗ ಪತಂಜಲಿ ಮಹರ್ಷಿಗಳಿಗೆ ನಮನಗಳನ್ನು ಸಲ್ಲಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಆಬಾಹುಪುರುಷಾತ್ಕಾರಂ ಶಂಖಚಕ್ರಾಸಿಧಾರಿಣಂ
ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಕಣ್ಣನ್ನು ಬಿಡಬೇಡಿ. ಹಾಗೆ ಎರಡೂ ಕೈಗಳನ್ನು ಹಿಂದೆ ಕಟ್ಟಿ, ಶ್ವಾಸ ಒಳಗೆ, ತಲೆ ಹಿಂದೆ, ಶ್ವಾಸವನ್ನು ಹೊರಗಾಗ್ತಾ ಮುಂದಕ್ಕೆ ಬಾಗಿ ಭೂನಮನವನ್ನು ಮಾಡಿ, ಶ್ವಾಸ ಒಳಗೆ ತಗೊಳ್ತಾ ನಿಧಾನ ಮೇಲಕ್ಕೆ ಬನ್ನಿ. ಎರಡೂ ಕೈಗಳನ್ನು ಬಿಡಿಸಿ ನೆಲ ನೋಡ್ತಾ ಕಣ್ಣನ್ನು ಬಿಡಿ. ಹಾಗೆ ಸಾಧ್ಯವಾದವರು ವಜ್ರಾಸನದಲ್ಲೇ ಕೂತ್ಕೊಳ್ಳೋಣ ಅಥವಾ ಸುಖಾಸನದಲ್ಲಿ ಬೇಕಾದರೂ ಕೂತ್ಕೊಳ್ಳೋಣ. ಈಗ ಕೋವಿಡ್ ಸಮಸ್ಯೆ ಇರೋದರಿಂದ ನಮ್ಮ ಉಸಿರಾಟ ಇದನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು. ಲಂಗ್ಸ್ನ ಕೆಪ್ಯಾಸಿಟಿಯನ್ನು ನಾವು ಜಾಸ್ತಿ ಮಾಡ್ತಾ ಹೋಗಬೇಕು. ಅದಕ್ಕೆ ಈಗ ಉಸಿರಾಟದ ಅಭ್ಯಾಸಗಳನ್ನು ಮಾಡ್ತಾ ಹೋಗ್ತೀವಿ. ಕೆಲವೊಂದು ಉಸಿರಾಟದ ಅಭ್ಯಾಸವನ್ನು ಮಾಡ್ತೀವಿ, ನೋಡ್ಕೊಳ್ಳಿ. ಫಸ್ಟು ಮೊದಲಿಗೆ ನಮ್ಮ ಎದೆಗೂಡನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಕಾಂಟ್ರ್ಯಾಕ್ಟ್ ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು, ಕಾಂಟ್ರ್ಯಾಕ್ಟ್ ಮಾಡಬೇಕು. ಇದು ಕೈಗಳ ಸಹಾಯದಿಂದ ಮಾಡ್ತಾ ಬರ್ತೀವಿ. ಎರಡೂ ಕೈಗಳನ್ನು ಪಕ್ಕಕ್ಕೆ ಚಾಚಿರ್ತೀವಿ. ಒಂದು ಸಲ ನೋಡ್ಕೊಂಡ್ಬಿಡಿ. ಉಸಿರು ಒಳಗೆ ತಗೊಳ್ತಾ ತಲೆಯನ್ನು ಹಿಂದೆ ಹಾಕಿ ಎರಡೂ ಕೈಯನ್ನು ಪಕ್ಕಕ್ಕೆ ಎಳಿತೀವಿ. ಉಸಿರು ಹೊರಗಾಗ್ತಾ ಹಾಗೆ ಮುಂದೆ ಬಂದು ನೋಡಿ, ಎರಡು ಭುಜಗಳನ್ನು ಹೀಗೆ ಹಗ್ ಮಾಡ್ತಾ ತಲೆಯನ್ನು ಕೆಳಕ್ಕೆ ಡ್ರಾಪ್ ಮಾಡ್ತೀವಿ. ಓಕೆ, ಹೀಗೆ ಮಾಡ್ತಾ ಬರ್ತೀವಿ. ಸಿದ್ಧ ವಿವರಣೆ ಕೊಡ್ತಾ ಬರ್ತೀನಿ, ನಾವು ಮಾಡ್ತಾ ಹೋಗೋಣ. ಇಲ್ಲಿ ಉಸಿರಾಟ ಹೇಗೆ ನಡೆಸಬೇಕು ಅಂದರೆ ಶಬ್ದ ಸಹಿತವಾಗಿ ಚೆನ್ನಾಗಿ ಹೀಗೆ ದೀರ್ಘ ಉಸಿರಾಟ ಮಾಡ್ತಾ ಅಭ್ಯಾಸ ಮಾಡಬೇಕು. ಓಕೆ, ಎರಡೂ ಕೈಗಳನ್ನು ಭುಜದ ನೇರ ಪಕ್ಕ ಚಾಚಿ, ಉಸಿರು ಒಳಗೆ ತಗೊಳ್ತಾ ತಲೆಯನ್ನು ಹಿಂದೆ ಹಾಕಿ, ಉಸಿರು ಹೊರಗೆ ಹಗ್ ಮಾಡಿ, ಉಸಿರು ಒಳಗೆ ತಗೊಳ್ತಾ ಪಕ್ಕ, ಉಸಿರು ಹೊರಗೆ ಹಾಕ್ತಾ ಹಗ್ ಮಾಡಿ. ಈಗ ಒಂದ್ಸಲ ಮೊಣಕೈ ಮೇಲೆ, ಇನ್ನೊಂದು ಮೊಣಕೈ ಕೆಳಗಡೆ, ಹಾಗೆ ಮಾಡ್ತಾ ಬರೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, inhale, exhale, inhale, exhale, inhale, exhale, inhale, exhale, inhale, exhale. ಇನ್ಹೇಲ್ ಮಾಡ್ತಾ ಎರಡು ಕೈ ಮೇಲೆ ಪಕ್ಕಕ್ಕೆ, ಹಾಗೆ ಕೈ ಕೆಳಕ್ಕೆ ಬರ್ತದೆ. ಒಂದು ಕ್ಷಣ ವಿಶ್ರಾಂತಿ ತಗೊಳ್ಳಿ, ಕಣ್ಮುಚ್ಚಿ ದೀರ್ಘ ಉಸಿರಾಟ ನಡೆಸಿ. ಸಾಕು, ನಿಧಾನವಾಗಿ ಕಣ್ಣನ್ನು ಬಿಡಿ. ಈಗ ಇದೇ ಅಭ್ಯಾಸವನ್ನು ಸ್ವಲ್ಪ ವೇಗವಾಗಿ ಮಾಡ್ತಾ ಹೋಗ್ತೀವಿ. ನೋಡ್ಕೊಳ್ಳಿ, ಇಲ್ಲಿ ಉಸಿರು ತಗೊಳ್ತೀವಿ ಪಕ್ಕಕ್ಕೆ ನೋಡಿ, ಹೀಗೆ ಮಾಡ್ತಾ ಹೋಗಬೇಕು. ಒಂದ್ಸಲ ಉಸಿರೊಳಗೆ ತೊಗೊಳ್ಬೇಕಾ ತಲೆ ಮೇಲೆ ಎತ್ತಿ, ಉಸಿರು ಹೊರಗೆ ಹಾಕಿ, ನಾವು ಹಗ್ ಮಾಡಬೇಕಾದ್ರೆ ಕೈಯನ್ನು ಕೆಳಗೆ, ತಲೆಯನ್ನು ಕೆಳಕ್ಕೆ ಹಾಕಿ. ಓಕೆ, ಸ್ಟಾರ್ಟ್. ಇನ್ಹೇಲ್, ತಲೆ ಮೇಲೆ, ಎಕ್ಸೇಲ್, ಇನ್ಹೇಲ್, 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 ಎಕ್ಸೇಲ್. ಸ್ಲೋಲಿ ಎರಡೂ ಕೈಗಳನ್ನು ಕೆಳಕ್ಕೆ ಬಿಡಿಸಿ, ಕಣ್ಮುಚ್ಚಿ ಉಸಿರಾಟ, ದೀರ್ಘವಾಗಿ ಉಸಿರಾಟ ನಡೆಸಿ. ಉಸಿರಾಟವನ್ನು ಗಮನಿಸ್ಕೊಳ್ಳಿ, ಹೇಗೆ ವೇಗವಾಗಿ ನಡೀತಾ ಇರ್ತದೆ ಈಗ ಅಂತ. ಸಾಕು, ನಿಧಾನವಾಗಿ ಕಣ್ಣನ್ನು ಬಿಡಿ. ಈಗ ಇದೇ ಅಭ್ಯಾಸದಲ್ಲಿ ಎರಡು ಹಸ್ತಗಳಲ್ಲಿ ಮೊಣಕೈಗಳನ್ನು ಮುಂದೆ ಮಾಡ್ತಾ ಎರಡು ಹಸ್ತಗಳನ್ನು ಕಪ್ ಶೇಪಲ್ಲಿ ಇಟ್ಕೊಳ್ತೀವಿ. ಇಲ್ಲಿ ಒಂದು ಮೊಣಕೈ ಮೇಲೆ ಇರ್ತದೆ, ಒಂದು ಮೊಣಕೈ ಕೆಳಗಡೆ ಇರ್ತದೆ. ಇಲ್ಲಿ ನೋಡಿ, ಇಲ್ಲಿ ಉಸಿರು ಒಳಗೆ ತಗೊಳ್ತಾ ನಾವು ಮೊಣಕೈಯನ್ನು ಶಿಫ್ಟ್ ಮಾಡ್ತೀವಿ. ಹೀಗೆ ಅರ್ಥ ಆಯ್ತಾ? ಮಾಡ್ತಾ ಬರೋಣ. ಎಲ್ಲರೂ ಸಿದ್ಧರಾಗಿ ಎರಡು ಹಸ್ತಗಳನ್ನು ಕಪ್ ಶೇಪಲ್ಲಿ ನಿಮ್ಮ ಭುಜದ ಮೇಲೆ ಇಟ್ಕೊಳ್ಳಿ. ಒಂದು ಮೊಣಕೈಯನ್ನು ಮೇಲಕ್ಕೆತ್ತಿ, ಒಂದು ಮೊಣಕೈಯನ್ನು ಕೆಳಕ್ಕೆ ಇಳಿಸಿ. ನೋಡಿ ಹೇಗೆ ಎದೆಗೂಡು ವಿಶಾಲ ಆಗ್ತದೆ, ಗಮನಿಸ್ಕೊಳ್ಳಿ.
ಈಗ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಮುಂದೆಯಿಂದನೇ ಮೊಣಕೈ ಹೋಗಬೇಕು, ಕೆಳಗೆ ಬರಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಸಾಕು. ನಿಧಾನವಾಗಿ ಕಣ್ಣನ್ನು ಮುಚ್ಚಿ, ಕೈಯನ್ನು ಬಿಡಿಸಿ, ಹಸ್ತಗಳನ್ನು ತೊಡೆಯ ಮೇಲೆ ಇಟ್ಕೊಳ್ಳಿ. ಮೃದುವಾಗಿ ಕಣ್ಮುಚ್ಚಿರಿ. ದೀರ್ಘ ಉಸಿರಾಟ ನಡೆಸಿ. ಉಸಿರಾಟ ಗಮನಿಸ್ಕೊಳ್ಳಿ. ಈಗ ಸಹಜವಾಗಿರಲಿ ಉಸಿರಾಟ. ಸಾಕು. ನಿಧಾನವಾಗಿ ಕಣ್ಗಳನ್ನು ಬಿಡಿಸಿ, ಎರಡೂ ಕಾಲುಗಳ ಈಗ ಮುಂದಕ್ಕೆ ಚಾಚಿ. ಸ್ವಲ್ಪ ಒತ್ತಡ ಅಂತ ಅನಿಸಿದರೆ ಎರಡು ಮಂಡಿಗಳನ್ನು ಮೇಲಕ್ಕೆ ಕೆಳಕ್ಕೆ ಈಗ ಆಡಿಸಿ. ಈ ರೀತಿ ಎರಡು ಹಸ್ತಗಳು ಈಗ ಹಿಂದೆ ಇಟ್ಕೊಳ್ಳಿ. ಆರಾಮವಾಗಿರಲಿ. ಮಂಡಿಯನ್ನು ಮೇಲಕ್ಕೆ ಕೆಳಕ್ಕೆ ಆಡಿಸಿ. ನಿಮ್ಮ ಆ್ಯಂಕಲ್ಗಳನ್ನು ರೊಟೇಟ್ ಮಾಡಿ, ಒಳದಿಂದ ಹಾಗೆ ಹೊರದಿಂದ ರೊಟೇಟ್ ಮಾಡಿ. ಓಕೆ. ಈಗ ನಿಧಾನವಾಗಿ ಮೇಲೆ ಎದ್ದು ನಿಂತ್ಕೊಳ್ಳೋಣ. ಮೇಲೆದ್ದು ಹೇಗೆ ನಿಂತ್ಕೊಳ್ಬೇಕು? ಕೈಯನ್ನು ಸಪೋರ್ಟ್ ತೊಗೊಳ್ಳದೆ ಎರಡೂ ಕಾಲನ್ನು ಈಗ ಇಂಟು ಮಾಡಬೇಕು. ಈ ರೀತಿಯಲ್ಲಿ ನೋಡಿ, ಈ ರೀತಿ ಇಂಟು ಮಾಡಬೇಕು. ಹಾಗೆ ಮೇಲೆ ಎದ್ದು ನಿಂತ್ಕೊಳ್ಬೇಕು. ಆಯಿತಾ? ಕೈ ಸಪೋರ್ಟ್ ಇಲ್ಲದೆ ಎದ್ದು ನಿಂತ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡ್ತಾ ಬರಬೇಕು. ಓಕೆ. ಈಗ ಸ್ವಲ್ಪ ಕಾರ್ಡಿಯೋ ಎಕ್ಸಸೈಸ್ ಮಾಡ್ತಾ ಬರೋಣ. ಕಾರ್ಡಿಯೋ ಪ್ರಾಕ್ಟೀಸ್ ಮಾಡೋಣ. ಅಂದರೆ ಈಗ ಮನೇಲಿ ಎಲ್ಲರೂ ಇದ್ದು ಆಚೆ ಪ್ಲೇಗ್ರೌಂಡ್ಗೂ ಹೋಗ್ತಿಲ್ಲ, ಓಡ್ತಾ ಇಲ್ಲ, ಏನೂ ಮಾಡ್ತಿಲ್ಲ. ಹಾಗಾಗಿ ನಿಂತಲ್ಲೇ ಹೇಗೆ ಓಟವನ್ನು ಮಾಡೋದು ಅನ್ನೋದನ್ನು ಗಮನಿಸ್ಕೊಳ್ತಾ ಬರೋಣ, ನೋಡ್ತಾ ಬರೋಣ. ನಾನು ಒಂದು ಸಲ ತೋರಿಸ್ತೀನಿ, ಆಮೇಲೆ ಒಂದೊಂದೇ ಅಭ್ಯಾಸವನ್ನು ಮಾಡ್ತಾ ಬರೋಣ. ನೋಡಿ, 10 ಬೆರಳುಗಳಿದೆಯಲ್ಲ, ಇದನ್ನು 4 ಬೆರಳುಗಳ ಫಸ್ಟ್ ಹೆಬ್ಬೆರಳನ್ನು ಮಡಚಬೇಕು. ಅದ್ರ ಮೇಲೆ 4 ಬೆರಳುಗಳನ್ನು ಮಡಚಿ ಮುಷ್ಟಿ ಕಟ್ಟಬೇಕು. ಈ ಮುಷ್ಟಿ ಟೈಟಾಗಿರಬೇಕು ಇಲ್ಲಿ, ಆಯಿತಾ? ಇದನ್ನು ಲೂಸ್ ಮಾಡಬಾರ್ದು, ಹಿಂಗೆ ಟೈಟಾಗಿರಲಿ. ಟೈಟಾಗಿ ಇಟ್ಕೊಂಡು ನಿಮ್ಮ ಎದೆ ಮುಂದೆ ಹೇಗೆ ಇಟ್ಕೊಂಡಿರಬೇಕು. ಈಗ ಮುಮ್ಮಡಿ, ಇಲ್ಲಿ ಹಿಮ್ಮಡಿನೂ ಇದೆ, ಮುಮ್ಮಡಿನೂ ಇದೆಯಲ್ಲ, ಈ ಮುಮ್ಮಡಿಯಲ್ಲೇ ಓಟವನ್ನು ಮಾಡ್ತಾ ಇರಬೇಕು. ನೋಡಿ, ಇಲ್ಲಿ ಮಾಡ್ತಾ ಇರಬೇಕಾದ್ರೆ, ಓಟ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಹಿಮ್ಮಡಿ ಒತ್ತಬಾರ್ದು. ಹೀಗೇ ನಿಧಾನವಾಗಿ ಮಾಡ್ತಾ ಹೋಗಬೇಕು. ಓಕೆ. ನಾನಲ್ಲಿ ಏನು ವಿವರಣೆ ಚೇಂಜ್ ಮಾಡೋಕ್ಕೆ ಹೇಳ್ತೀನೋ ಅದನ್ನು ಮಾಡ್ತಾ ಬರಬೇಕು. ಓಕೆ. ಎಲ್ಲರೂ ಸಿದ್ಧರಾಗಿ ಮುಷ್ಟಿಯನ್ನು ಕಟ್ಟಿ. ನಾನು ಸೈಡ್ ವ್ಯೂವಲ್ಲೇ ಮಾಡ್ತಾ ಹೋಗ್ತೀನಿ, ನಿಮಗೆ ಕ್ಲೀನಾಗಿ ಕಾಣುತ್ತೆ. ಆಯಿತಾ? ಇಲ್ಲಿ ನಿಧಾನವಾಗಿ ಉಸಿರು ಒಳಗೆ ತೊಗೊಳ್ಳಿ, ಉಸಿರು ಹೊರಗೆ ಹಾಕಿ. ಮತ್ತು ನಾವೀಗ ಬಾಯಲ್ಲಿ ಉಸಿರಾಡಬಾರ್ದು. ನಾವು ಜಾಗಿಂಗ್ ಮಾಡ್ತಾ 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 ಬಾಯಿ ತೆರೀತಾ ಇರ್ತದೆ ಉಸಿರು ಹೊರಗಡೆ ಬರಲಿಕ್ಕೆ. ಮೂಗಿಂದನೇ ಉಸಿರು ಹೊರಗೆ ಹಾಕಿ. ಆಗ ನಮ್ಮ ಶ್ವಾಸನಾಳ ಚೆನ್ನಾಗಿ ಸ್ಟ್ರಾಂಗ್ ಆಗ್ತಾ ಬರ್ತದೆ. ನಿಧಾನ ಓಟವನ್ನು ಶುರು ಮಾಡಿ, ಹಿಮ್ಮಡಿ ಮೇಲಕ್ಕೆತ್ತಿ ಮುಮ್ಮಡಿಯಲ್ಲೇ ಓಟವನ್ನು ಮಾಡ್ತಾ ಬರೋಣ. ಯಾರಿಗೆ ಮಂಡಿ ನೋವಿದೆ ಅವರು ಇದನ್ನು ಜಾಸ್ತಿ ಮಾಡಬಾರ್ದು, ನಿಧಾನಕ್ಕೆ ಮಾಡ್ತಾ ಬರಬೇಕು. ಈಗ ಹಿಮ್ಮಡಿಯನ್ನು ನಿಮ್ಮ ಪೃಷ್ಠಕ್ಕೆ ಒಡಿರಿ. ಮೂಗಲು ಉಸಿರಾಟ ಮಾಡಿ, ಬಾಯಿ ತರಿಬೇಡಿ. ಈಗ ಸ್ವಲ್ಪ ಫಾಸ್ಟಾಗಿ ಹೊಡಿರಿ. ನೋಡಿ, ಹಿಮ್ಮಡಿ ನಿಮ್ಮ ಪೃಷ್ಠಕ್ಕೆ ಹೊಡಿಬೇಕು. ಇನ್ನು ಸ್ವಲ್ಪ ಫಾಸ್ಟಾಗಿ ಮಾಡಿ. ಈಗ ನಿಧಾನ ನಿಧಾನ ಸ್ಟಾರ್ಟ್ ಹೇಗೆ ಮಾಡಿದ್ವೋ ಹಾಗೇ ನಿಧಾನ, ಹಾಗೇ ನಿಧಾನ. ನಿಧಾನ ನಿಲ್ಲಿಸಿ, ಕೈಯನ್ನು ಬಿಡಿಸಿ, ರಿಲ್ಯಾಕ್ಸ್ ಮಾಡಿ. ದೀರ್ಘ ಉಸಿರಾಟ ತಗೊಳ್ಳಿ. ಸಹಜವಾಗಿ ಉಸಿರಾಟ ನಡೆಸಿ. ಸಾಕು. ಈಗ ಮತ್ತೊಮ್ಮೆ ಎರಡನೇ ಅಭ್ಯಾಸ ಮಾಡ್ತಾ ಬರ್ತೀವಿ. ನಿಂತಲ್ಲೇ ಓಟ, ಮುಷ್ಟಿಯನ್ನು ಕಟ್ತೀವಿ. ಈಗ ಇಲ್ಲೂ ಅಷ್ಟೇ, ಹಿಮ್ಮಡಿ ನೆಲಕ್ಕೊತ್ತಬಾರ್ದು, ಮುಮ್ಮಡಿಯಲ್ಲೇ ಓಟವನ್ನು ಮಾಡಬೇಕು. ಈಗ ಮಂಡಿಯನ್ನು ಎದೆ ಹತ್ತಿರಕ್ಕೆ ತರ್ತಾ ಬರಬೇಕು. ನೋಡಿ, ಹೀಗೆ ಎದೆ ಹತ್ತಿರಕ್ಕೆ ಮೇಲಕ್ಕೆ. ಓಕೆ. ಸ್ಟಾರ್ಟ್ ಮಾಡ್ತಾ ಬರೋಣ. ಮೂಗಲಿ ದೀರ್ಘ ಉಸಿರಾಟವನ್ನು ನಡೆಸಿ, ಬಾಯಿ ತೆರಿಬೇಡಿ. ಶುರು ಮಾಡಿ. ಫಸ್ಟ್ ನಿಧಾನ ಸ್ಟಾರ್ಟ್ ಮಾಡಿ. ಆಮೇಲೆ ಈಗ ಮಂಡಿಯನ್ನು ನಿಮ್ಮ ಎದೆ ಹತ್ತಿರ ಎತ್ಕೊಳ್ಳಿ, ಮೇಲಕ್ಕೆ ಲಿಫ್ಟ್ ಮಾಡಿ. ಚೆನ್ನಾಗಿ ಮೇಲಕ್ಕೆ ಲಿಫ್ಟ್ ಮಾಡಬೇಕು. ಇನ್ನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಬನ್ನಿ. ಉಸಿರಾಟ ನೋಡಿ, ಮೂಗಲ್ಲೇ ಉಸಿರಾಡಬೇಕು, ಬಾಯಿ ತೆಗಿಬಾರ್ದು.
ನಿಧಾನ ಮಾಡಿ ಮುಷ್ಟಿಯನ್ನು ತೆಗೀರಿ, ಹಾಗೆ ರಿಲೀಸ್ ಮಾಡಿ. ದೀರ್ಘ ಉಸಿರಾಟ ನಡೆಸಿ, ಕಣ್ಮುಚ್ಚಿ. ಸಹಜವಾಗಿರಲಿ ಉಸಿರಾಟ. ನಿಮ್ಮ ಹೃದಯದ ಬಡಿತವನ್ನು ಗಮನಿಸ್ಕೊಳ್ಳಿ. ಈಗ ಸಾಕು. ಈಗ ಮೂರನೇ ಅಭ್ಯಾಸಕ್ಕೆ ಬರೋಣ. ನಿಂತಲೇ ಓಟದ ಮೂರನೇ ಅಭ್ಯಾಸ. ಮುಷ್ಟಿಯನ್ನು ಕಟ್ಟಿ ಇಲ್ಲಿ ಮಾಡ್ತಾ ಹೋಗೋಣ, ಜೊತೆಲೇ ಮಾಡ್ತಾ ಹೋಗೋಣ. ಗೊತ್ತಾಗಲಿಲ್ಲ ಒಂದು ಕ್ಷಣ ನೋಡ್ಕೊಳ್ಳಿ, ಆಮೇಲೆ ಹಾಗೆ ಮುಂದುವರಿಸಿ. ನೋಡಿ, ನಿಧಾನವಾಗಿ ಸ್ಟಾರ್ಟ್ ಮಾಡಿ, ನಿಧಾನ ಸ್ಟಾರ್ಟ್ ಮಾಡಿ. ಈಗ ಏನು ಮಾಡಬೇಕು, ನಿಮ್ಮ ಕಾಲುಗಳನ್ನು ಪಕ್ಕಕ್ಕೆ ಹೀಗೆ ಮುಮ್ಮಡಿಯ ಮೇಲೆ ಜಾಗ್ ಮಾಡಬೇಕು. ಹಿಂಬಡಿನೆಲ್ಲ ಕೊತ್ತಬಾರ್ದು. ನೋಡಿ, ಮುಮ್ಮಡಿ ಮೇಲೆ ಜಾಗ್ ಮಾಡಿ. ಒಂದು ಕಾಲು ಕೆಳಗೆ ಬಂದ ನೆಲದ ಮೇಲೆ ಇಟ್ಟಾದ್ಮೇಲೆ ಇನ್ನೊಂದು ಕಾಲು ಹಾಗೆ ಪಕ್ಕಕ್ಕೆ ಎತ್ಬಿಡ್ಬೇಕು. ಮೂಗಲು ಉಸಿರಾಡಿ, ಮಾಡ್ತಾ ಬನ್ನಿ, ಮಾಡ್ತಾ ಬನ್ನಿ. ಮುಖ ನಗ್ನಗ್ತಾ ಮಾಡಬೇಕು ಅಭ್ಯಾಸ. ಈಗ ಮಧ್ಯಕ್ಕೆ. ಈಗ ಕಾಲುಗಳನ್ನು ನೋಡಿ ಹಾಗೆ ಮುಂದೆ ಚಾಚಿ, ಮಂಡಿ ಸ್ಟ್ರೈಟ್ ಮಾಡ್ಕೊಳ್ತಾ ಮುಂದಕ್ಕೆ. ಮೂಗಲು ಉಸಿರಾಡಿ, ಮಧ್ಯಕ್ಕೆ. ಈಗ ಹಿಂದೆ ನೋಡಿ, ಶರೀರದ ಮೇಲ್ಭಾಗ ಸ್ವಲ್ಪ ಮುಂದೆ ಬರುತ್ತೆ. ಹಾಗೆ ನಿಮ್ಮ ಹಿಂಬಡಿಯನ್ನು ಹಿಂದೆ ಕೊದಿರಿ. ಈಗ ಮಧ್ಯಕ್ಕೆ, ನಿಧಾನವಾಗಿ. ಈಗ ನೋಡಿ, ಹಿಂದಕ್ಕೆ ಮುಂದಕ್ಕೆ, ಹೀಗೆ ಹಿಂದಕ್ಕೆ ಮುಂದಕ್ಕೆ, ಹಿಂದಕ್ಕೆ ಮುಂದಕ್ಕೆ, ಹಿಂದಕ್ಕೆ ಮುಂದಕ್ಕೆ ಅಂತ ನಿಧಾನ ಹಾಗೆ ನಿಲ್ಲಿಸಿ. ಎರಡೂ ಕೈಗಳನ್ನು ತುಂಬ ಸುಸ್ತಾಗಿದ್ದರೆ ಮುಂದಕ್ಕೆ ಬಾಗಿ ಮುಖ ದೋತಿ ಮಾಡಿ, ಇಲ್ಲಾಂದರೆ ಇಲ್ಲೇ ರಿಲ್ಯಾಕ್ಸ್ ಮಾಡಿ. ದೀರ್ಘ ಉಸಿರಾಟ ನಡೆಸಿ. ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಹೃದಯದ ಬಡಿತ ಗಮನಿಸ್ಕೊಳ್ಳಿ. ಕಂಪ್ಲೀಟ್ ರಿಲ್ಯಾಕ್ಸ್. ಸಾಕು. ನಿಧಾನವಾಗಿ ಕಣ್ಣನ್ನು ಬಿಡಿ. ಈಗ ಸ್ವಲ್ಪ ಕಾಲುಗಳನ್ನು ಅಗಲ ಮಾಡಿ. ಈಗ ಅಪ್ಪರ್ ಬಾಡಿಯನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಹೋಗೋಣ. ನೋಡಿ, ಕಾಲುಗಳ ನಡುವೆ ಒಂದು 2ರಿಂದ 2.5 ಅಡಿಯಷ್ಟು ಅಂತರ ಇರಲಿ, ಸಾಕು. ತುಂಬ ಜಾಸ್ತಿನೂ ಬೇಡ, ತುಂಬ ಕಮ್ಮಿನೂ ಬೇಡ. 2ರಿಂದ 2.5 ಅಡಿಯಷ್ಟು. ಈಗ ಎರಡೂ ಕೈಯನ್ನು ಪಕ್ಕಕ್ಕೆ ಚಾಚ್ತೀವಿ. ಇನ್ನು ಇನ್ಹೇಲ್ ಮಾಡಿ ಉಸಿರು ಹೊರಗಾಗ್ತಾ ನೋಡಿ, ಬಲ ಹಸ್ತವನ್ನು ತೆಗೆದುಕೊಂಡು ಬಂದು ಎಡಪಾದದ ಮೇಲೆ ಇಡಬೇಕು. ಕೈಯನ್ನು ಮೇಲೆ ನೋಡಬೇಕು, ನಿಧಾನ ಮೇಲೆ ಬರಬೇಕು. ಅದೇ ರೀತಿ ಮಾಡ್ತಾ ಹೋಗೋಣ. ಸಿದ್ಧ. ಒಂದು ಸಲ ಬಲಗಡೆಗೆ, ಒಂದು ಸಲ ಎಡಗಡೆಗೆ ತಿರುಗ್ತಾ ಬರೋಣ. ಇನ್ಹೇಲ್, ಎಕ್ಸೇಲ್. ಮುಂದೆ ಬಾಗಿ, ದೃಷ್ಟಿ ಮೇಲೆ ನೋಡಿ. ಉಸಿರು ಒಳಗೆ ಮೇಲೆ, ಉಸಿರು ಹೊರಗಾಗ್ತಾ ಕೆಳಕ್ಕೆ. 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 ಪಾದದ ಬೆರಳುಗಳು ಮುಂದೆನೇ ನೋಡ್ತಾ ಇರಬೇಕು. ಉಸಿರು ಒಳಗೆ ಮೇಲೆ, ಉಸಿರು ಹೊರಗೆ ಕೆಳಕ್ಕೆ. 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 ಈಗ ಇಲ್ಲಿ ಫಾಸ್ಟಾಗಿ ಮಾಡ್ತಾ ಹೋಗೋಣ. ಮೇಲೆ ಬರದೆ ಅಲ್ಲೇ ಚೇಂಜ್ ಓವರ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನ ಸೆಂಟ್ರಿಗೆ ಬಂದು ನಿಧಾನ, ಆಮೇಲೆ ಮೇಲೆ ಬನ್ನಿ. ಎರಡೂ ಕಾಲುಗಳನ್ನು ಅಂತರವನ್ನು ಕಮ್ಮಿ ಮಾಡಿ ಮೃದುವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ದೀರ್ಘ ಉಸಿರಾಟ ನಡೆಸಿ.
ಸಾಕು. ನಿಧಾನವಾಗಿ ಕಣ್ಣನ್ನು ಬಿಡಿಸಿ. ಈಗ ನಾವು ಕಾಲುಗಳಿಗೆ ಬಲ ಬರುವಂತಹ ಒಂದು ಅಭ್ಯಾಸವನ್ನು, ಮುಂದಿನ ಅಭ್ಯಾಸಗಳೆಲ್ಲ ನಮ್ಮ ಕಾಲುಗಳಿಗೆ ಸೊಂಟದ ಭಾಗಕ್ಕೆ, ಹೊಟ್ಟೆ ಭಾಗ ಚೆನ್ನಾಗಿ ಗಟ್ಟಿ ಆಗಬೇಕು, ಅಲ್ಲಿಗೆ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಏನು ಮಾಡಬೇಕು, ಬೆನ್ನನ್ನು ಕೆಳಕ್ಕೆ ಮಾಡಿ ಮಲ್ಕೊಳ್ಬೇಕು. ಓಕೆ, ಬೆನ್ನನ್ನು ಕೆಳಕ್ಕೆ ಮಾಡಿ ಮಲ್ಕೊಳ್ಬೇಕು. ಇಲ್ಲಿ ಮಂಡಿ ಮಡಚಿ ಮಲ್ಕೊಳ್ಳಿ. ಮಂಡಿ ಮಡಚಿ ಮಲ್ಕೊಂಡಾಗ ನಿಮ್ಮ ಸೊಂಟದ ಕಟ್ಟ ಕಡೆಯ ಭಾಗ ಏನಿದೆ ಅದು ಮೇಲೆದ್ದು ಹಿಂಗೆ ಕರು ಬರಬಾರ್ದು, ಗ್ಯಾಪ್ ಬರಬಾರ್ದು ನೆಲಕ್ಕೂ ಮತ್ತು ನಿಮ್ಮ ಲಂಬಾರ್ ರೀಜನ್ಗೂ. ಅದನ್ನು ಒಳಕ್ಕೆ ಎಳ್ಕೊಳ್ತಾ ಹೊಟ್ಟೆನ ಒಳಕ್ಕೆ ಎಳೀರಿ. ಈಗ ಎಡಗಾಲು ಮಡಚಿರ್ತೀವಿ ನೋಡಿ, ಎಡಗಾಲನ್ನ ಈ ಥರ ಮಣಿಕಟ್ಟನ್ನು ಈಗ ಇಟ್ಕೊಳ್ಬೇಕು, ಹಿಂಗೆ ಇಟ್ಕೊಳ್ಬೇಕು. ಓಕೆ, ನಿಮ್ಗೆ ಈ ಕಡೆ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾನು ಈ ಕಡೆ ತೋರಿಸಿದ್ದೀನಿ. ಎಡಗಾಲನ ಮಣಿಕಟ್ಟನ್ನು ಹೀಗೆ ಇಟ್ಕೊಂಡು ಬಲಗಾಲನ ಚಾಚಬೇಕು. ಹೀಗೆ ಬಲಗಳನ್ನು ಚಾಚಬೇಕು, 90 ಡಿಗ್ರಿ ಮೇಲೆ ಕೆತ್ತಬೇಕು. ಈ ಕೈಯನ್ನು ನಿಮಗೆ ಇನ್ನೂ ಆರಾಮಾಯಿತು ಅಂದರೆ ಮೇಲ್ ಚಾಚಿ ಅಥವಾ ಹೀಗೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೋಡಿ, ಬಲಗಾಲ ಹೇಗೆ 90 ಡಿಗ್ರಿ ಮೇಲೆ ನೇರ ಇದೆ. ಈಗ ಇದನ್ನು ಏನು ಮಾಡಬೇಕು, ಕೆಳಕ್ಕೆ ತೊಗೊಂಡೋಗ್ಬೇಕು, ಮೇಲಕ್ಕೆ ಬರಬೇಕು. ಓಕೆ, ನಾನು ಕೌಂಟ್ ಕೊಡ್ತಾ ಹೋಗ್ತೀನಿ. 1 ಅಂದ ಕೂಡಲೇ ನಾವು ಕೆಳಕ್ಕೆ ಹೋಗಿ ಮೇಲೆ ಬಂದುಬಿಡಬೇಕು. ಸಿದ್ಧ? ಎಲ್ಲರೂ ಸಹ ರೆಡಿಯಾಗಿ 90 ಡಿಗ್ರಿ ಬಲಗಾಲ ಮೇಲೆ. 1 2 3 4 5 6 7 8 9 ಆ್ಯಂಡ್ 10. ನಿಧಾನ ಮೇಲಕ್ಕೆ ಬರಲಿ. 10 ಅಂದಾಗ ಅಲ್ಲೇ ಮೇಲೆ ಇರಲಿ. ಇಲ್ಲಿ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಮಂಡಿ ಸ್ಟ್ರೈಟ್ ಮಾಡಿ, ಟೋ ನಿಮ್ಮ ಕಡೆಗೆ, ಹೀಲ್ಸ್ ಔಟ್ಸೈಡ್. ಇಲ್ಲೊಂದು 10 ಕೌಂಟ್ ಇರೋಣ, ಅಲ್ಲೇ ಇರೋಣ. 10 ಕೌಂಟು ಸ್ಟಿಲ್ಲಾಗಿ ಆಗೇ ಇರಬೇಕು, ಮಂಡಿ ಚಿಪ್ಪು ಸ್ಟ್ರೈಟಾಗಿರಬೇಕು. 1 2 3 4 5 6 7 8 9 10. ಸ್ಲೋ ಆಗಿ ರಿಲೀಸ್ ಮಾಡಿ, ಸ್ಲೋ ಆಗಿ ರಿಲೀಸ್ ಮಾಡಿ. ಈಗ ಈ ಕಾಲನ್ನು ಚಾಚಿ ಒಂದು ಕ್ಷಣ ರಿಲ್ಯಾಕ್ಸಲ್ಲಿ ಟೇಕ್ ಎ ಡೀಪ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಎರಡೂ ಕಾಲುಗಳನ್ನು ಗಮನಿಸ್ಕೊಳ್ಳಿ. ಈಗ ಬಲಗಾಲನ್ನು ಚೆನ್ನಾಗಿ ಮೇಲಕ್ಕೆ ಕೆಳಕ್ಕೆ ಎತ್ತಿದ್ವಿ, ಅಲ್ಲಿ ಆಗ್ತಾ ಇರೋಂತಹ ರಕ್ತ ಪರಿಚಲನೆ, ಎಡಗಾಲಲ್ಲಿ ಆಗ್ತಾ ಇರೋಂತಹ ರಕ್ತ ಪರಿಚಲನೆಯನ್ನು ಗಮನಿಸ್ಕೊಳ್ಳಿ. ಸಾಕು. ಈಗ ಪಾದಗಳನ್ನು ಜೋಡಿಸ್ಕೊಳ್ಳಿ, ಬಲ ಮಂಡಿಯನ್ನು ಮಡಚಿ ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಿಮ್ಮ ಬಲಗಾಲಿನ ಆ್ಯಂಕಲನ್ನು ಲಾಕ್ ಮಾಡಬೇಕು ಹಸ್ತದ ಸಹಾಯದಿಂದ. ಈ ಮಂಡಿ ಬಿದ್ದೋಗ್ಬಾರ್ದು, ಆ ಕಡೆ ಈ ಕಡೆ ಆಡಬಾರ್ದು, ಸ್ಟ್ರೈಟ್ ಆಗಿರಬೇಕು. ಈಗ ಎಡಗಾಲನ ಮೇಲಕ್ಕೆ 90 ಡಿಗ್ರಿ ಮೇಲೆ. ನಮ್ಮ ಗದ್ದದ ಭಾಗ ಹಿಂದಕ್ಕೆ ಹೋಗಬಾರ್ದು, ಎದೆ ಹತ್ತಿರಕ್ಕೆ ಬರ್ತಾ ಇರಬೇಕು, ತಲೆ ಭಾಗ ನೆಲದ ಮೇಲೆ ಇರಲಿ. ಸ್ಟ್ರೈಟ್ ಮಾಡಿ. ಇಲ್ಲಿ ದೀರ್ಘ ಉಸಿರಾಟ ನಡೆಸಿ. 1 2 3 4 5 6 7 8 9 10. 10 ಅಂದಾಗ ಮೇಲೆ ಬರಬೇಕು, ಅಲ್ಲೇ ಇರಬೇಕು. ಒಂದು 10 ಕೌಂಟ್ ಇಲ್ಲಿ ದೀರ್ಘ ಉಸಿರಾಟ ನಡೆಸಿ. 1 2 3 4 5 6 7 8 9 ಆ್ಯಂಡ್ 10. ಸ್ಲೋ ಆಗಿ ನಿಧಾನವಾಗಿ ರಿಲೀಸ್ ಮಾಡಿ. ಎರಡೂ ಕಾಲುಗಳನ್ನು ಚಾಚಿ ಅಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಒಂದು ಕ್ಷಣ ದೀರ್ಘ ಉಸಿರಾಟ ನಡೆಸಿ. ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬೇಡ, ಎಲ್ಲವನ್ನು ಸಹ ದೂರ ಇಡಿ. ಶಾಂತವಾಗಿರಲಿ ಮನಸ್ಸು. ಸಾಕು. ಈಗ ನಿಧಾನವಾಗಿ ಎರಡೂ ಮಂಡಿಗಳನ್ನು ಮಡಚಿ ಈಗ ಸೊಂಟದ ಭಾಗವನ್ನು ಮೇಲಕ್ಕೆ ಕೆಳಕ್ಕೆ ಎತ್ತಾ ಬರೋಣ. ನೋಡಿ, ಇಲ್ಲಿ ಎರಡೂ ಕೈಗಳನ್ನು ಹೀಗೆ ಲಾಕ್ ಮಾಡ್ಕೊಳ್ಳಿ. ಈಗ ಆ್ಯಂಕಲ್ಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಸೊಂಟದ ಭಾಗ ಮೇಲೆ ಎತ್ತೀವಿ, ಕೆಳಕ್ಕೆ ಬರ್ತೀವಿ, ಮೇಲಕ್ಕೆ ಎತ್ತೀವಿ, ಕೆಳಕ್ಕೆ ಬರ್ತೀವಿ. ಒಂದು 10 ಕೌಂಟ್ ಮಾಡ್ತಾ ಹೋಗೋಣ. ಓಕೆ, ಲಾಕ್ ಮಾಡಿ ಚೆನ್ನಾಗಿ. ಉಸಿರಾಡಿ. ಇಲ್ಲಿ ಒಂದು ದೀರ್ಘ ಉಸಿರೊಳಗೆ ತಗೊಳ್ಳಿ, ದೀರ್ಘ ಉಸಿರು ಹೊರಗೆ ಹಾಕಿ. ಸ್ಟಾರ್ಟ್ ಮಾಡ್ತಾ ಬರೋಣ. 1 2 3 4 ಮಾಡಬೇಕು. 5 6 7 8 ಹೊಟ್ಟೆ ಒಳಗೆ ಕೇಳ್ಕೊಳ್ಬೇಕು. 9 ಆ್ಯಂಡ್ 10 ಅಂತಲೇ ಮೇಲೆತ್ತಿ ಅಲ್ಲೇ ನಿಂತ್ಕೊಳ್ಬೇಕು. ಇನ್ನೊಂದು 10 ಕೌಂಟು.
1 2 3 4 5 6 7 8 9 and 10. ನಿಧಾನ ಕೆಳಕ್ಕಿಳಿಸಿ, ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ರಿಲ್ಯಾಕ್ಸ್ ಮಾಡಿ, ದೀರ್ಘ ಉಸಿರಾಟ ನಡೆಸಿ, ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ. ಸಾಕು. ಈಗ ನಿಧಾನವಾಗಿ ಬಲಕ್ಕೆ ತಿರುಗಿ ಹೊಟ್ಟೆಯನ್ನು ಕೆಳಕ್ಕೆ ಮಾಡಿ ಮಲ್ಕೊಳ್ಳಿ. ಓಕೆ, ಹೊಟ್ಟೆಯನ್ನು ಕೆಳಕ್ಕೆ ಮಾಡಿ ಮಲ್ಕೋಬೇಕು. ಸೊಂಟದ ಮೇಲ್ಭಾಗವನ್ನು ಸ್ವಲ್ಪ ಮೇಲಕ್ಕೆತ್ತಿ ನೋಡಿ, ಈ ಪೊಸಿಷನ್ಗೆ ಬರಬೇಕೆಲ್ಲರೂ. ಈ ಪೊಸಿಷನ್ಗೆ ಬನ್ನಿ ಎಲ್ಲರೂ ಸಹ. ನೋಡಿ, ಮೊಣಕೈಗಳು ಇಲ್ಲಿ ನೆಲದ ಮೇಲೆ ತಾಗಿರ್ತದೆ, ಕಾಲು ಬೆರಳುಗಳು ನೆಲಕ್ಕೆ ಕೊಟ್ಟಿರ್ತೀವಿ. ಈ ಪೊಸಿಷನ್ಗೆ ಬರೋಕ್ಕೆ, ಈ ಪೊಸಿಷನ್ಗೆ ಬಂದು ನೆಕ್ಸ್ಟ್ ಪ್ರಾಕ್ಟೀಸ್ ನೋಡ್ಕೊಳ್ಳಿ ಹೇಗಿರ್ತದೆ ಅಂತ. ನೋಡಿ, ಇಲ್ಲಿಂದ ಏನು ಮಾಡಬೇಕು, ಸೊಂಟದ ಸೊಂಟ ಭಾಗವನ್ನು ಮೇಲಕ್ಕೆತ್ತಿ ಸ್ಟ್ರೈಟಾಗಿ ನಿಂತ್ಕೋಬೇಕು. ಇಷ್ಟೇ ಸ್ಥಿತಿ. ಓಕೆ, ಇಲ್ಲಿ ಒಂದು 10 ರಿಂದ 15 ಕೌಂಟ್ ಇರ್ತೀವಿ. ಆಯಿತಾ? ಎಲ್ಲರೂ ಸಹ ಸಿದ್ಧರಾಗಿ ಮೊಣಕೈಗಳು ನೆಲದ ಮೇಲೆ ಒತ್ತಿ, ಕಾಲು ಬೆರಳುಗಳನ್ನು ನೆಲ ಕೊಡಿ, ಮಂಡಿ ಸ್ಟ್ರೈಟ್ ಮಾಡಿ, ಇಲ್ಲಿಂದ ಜಸ್ಟ್ ಸೊಂಟದ ಭಾಗವನ್ನು ಮೇಲಕ್ಕೆತ್ತಿ ಹೊಟ್ಟೆಯನ್ನು ಟೈಟ್ ಮಾಡಿ ಅಲ್ಲೇ ನಿಂತ್ಕೊಳ್ಳಿ. ದೃಷ್ಟಿ ಮುಂದೆ ನೋಡ್ತಾ ಇರಿ. 1 2 3 ಸೊಂಟ ಗಟ್ಟಿ ಮಾಡಿ ಅಲ್ಲಿ. 4 5 6 7 8 9 10 11 12 13 14 15. ನಿಧಾನವಾಗಿ ಸೊಂಟದ ಭಾಗ ಕೆಳಕ್ಕೆ ಇಳಿಸಿ, ಎರಡು ಕಾಲುಗಳನ್ನು ಅಗಲ ಮಾಡಿ ರಿಲ್ಯಾಕ್ಸ್ ಮಾಡಿ. ಅಲ್ಲಿ ದೀರ್ಘ ಉಸಿರಾಟ ನಡೆಸಿ. ಬಲಗೆನ್ನೆ ಎಡಗೆನ್ನೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು. ದೀರ್ಘ ಶ್ವಾಸ ಒಳಗೆ, ದೀರ್ಘ ಶ್ವಾಸ ಹೊರಗೆ. ನಿಮ್ಮ ಎದೆಗೂಡು ನೆಲದ ಮೇಲೆ ಸ್ಪರ್ಶ ಆಗಿದೆ, ಅದರ ಹೃದಯದ ಬಡಿತವನ್ನು ಗಮನಿಸ್ಕೊಳ್ಳಿ. ವೇಗವಾಗಿ ನಡೀತಾ ಇರ್ತದೆ, ಅದನ್ನು ಸಹಜ ಸ್ಥಿತಿಗೆ ತರಬೇಕು. ಸಾಕು. ನಿಧಾನವಾಗಿ ಮತ್ತೊಮ್ಮೆ ಅದೇ ಸ್ಥಿತಿಗೆ ಬನ್ನಿ, ಇದೇ ಸ್ಥಿತಿಗೆ ಬನ್ನಿ. ಈ ಸ್ಥಿತಿಗೆ ಬಂದು ನೆಕ್ಸ್ಟ್ ಅಭ್ಯಾಸ ನೋಡ್ಕೊಳ್ಳಿ. ಅದೇ ರೀತಿ ಸೊಂಟದ ಭಾಗ ಮೇಲಕ್ಕೆ ಎತ್ತಬೇಕು. ಈಗ ಒಂದೊಂದೇ ಕಾಲನ ಮೇಲಕ್ಕೆ ನೋಡಿ. 1 2 3 ಹೀಗೆ ಮಾಡ್ತಾ ಬರಬೇಕು. ಓಕೆ, ಸಿದ್ಧರಾಗೋಣ. ಮೊಣಕೈಗಳನ್ನು ಚೆನ್ನಾಗಿ ನೆಲಕ್ಕೊತ್ತಿ. ಇಲ್ಲಿ ಮೊಣಕೈಗಳು ನಿಮಗೆ ನೆಲದ ಮೇಲೆ ಇಟ್ಕೊಂಡಾಗ ನೋವಾಗ್ತಾ ಇದೆ ಅಂದರೆ ಏನಾದರೂ ಸಾಫ್ಟ್ ಮ್ಯಾಟೋ ಅಥವಾ ಏನಾದರೂ ಸಾಫ್ಟಾಗಿರಬೇಕು, ಅದನ್ನು ಮ್ಯಾಟ್ ಅಥವಾ ರಬ್ಬರ್ ಮ್ಯಾಟ್, ಏನು ಯೋಗ ಮ್ಯಾಟ್ ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ನೆಲದ ಮೇಲೆ ಮೊಣಕೈ ಒತ್ತಿದ್ರೆ ನೋವಾಗುತ್ತೆ ಅಂದರೆ. ಓಕೆ, ಎತ್ತಿ ಸೊಂಟದ ಭಾಗ ಮೇಲಕ್ಕೀಗ ಮುಂದೆ ನೋಡಿ, ದೃಷ್ಟಿ ಮುಂದೆ ನೋಡಬೇಕು, ತಲೆ ಬಗ್ಗಿಸ್ಬಾರ್ದು, ಸೊಂಟ ಹಿಂಗೆ ಮೇಲೆ ಎತ್ತಬಾರ್ದು, ಸೊಂಟ ಸ್ಟ್ರೈಟ್ ಆಗಿರಬೇಕು. ಓಕೆ, 1 2 3 4 5 6 7 8 9 10 11 12 13 14 15 16 17 18 19 20. ಅಲ್ಲೇ ಹೋಲ್ಡ್ ಮಾಡಿ, ಆಮೇಲೆ ನಿಧಾನ ಕೆಳಕ್ಕೆ ಇಳಿಸಿ ರಿಲ್ಯಾಕ್ಸ್ ಮಾಡಿ, ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಉಸಿರಾಟವನ್ನು ಗಮನಿಸ್ಕೊಳ್ಳಿ. ಬಾಡಿ ಹೇಗೆ ಬಿಸಿ ಆಗ್ತಾ ಇದೆ ಅಂತ ಗಮನಿಸ್ಕೊಳ್ಳಿ. ದೀರ್ಘವಾಗಿ ಉಸಿರೊಳಗೆ ತಗೊಳ್ಳಿ, ದೀರ್ಘವಾಗಿ ಉಸಿರನ್ನು ಹೊರಗಡೆಗೆ ಹಾಕಿ. ಸಾಕು. ಈಗ ಮೊಣಕೈ ಕೊಟ್ಟುಕೊಳ್ಳುವ ನೆಲದ ಮೇಲೆ ಈಗ ಏನು ಮಾಡಬೇಕು, ಅಲ್ಲೇ ಹಸ್ತ ಕೊಡಬೇಕು. ಹೀಗೆ ಹಸ್ತ ಕೊಟ್ಟು ಏನು ಮಾಡ್ತೀವಿ, ಕಾಲು ಬೆರಳನ್ನು ನೆಲ ಕೊಡಿ, ಇಲ್ಲಿಂದ ನಿಧಾನ ಮೇಲೆತ್ತಬೇಕು. ಇಲ್ಲೇ ಒಂದು 10 ರಿಂದ 15 ಕೌಂಟ್ ಇರಬೇಕು.
ಓಕೆ, ಸೊಂಟ ಮೇಲೆ ಕೆತ್ತಬಾರ್ದು, ಹಾಗಂತ ಕೆಳಕ್ಕೂ ತೊಳಬಾರ್ದು. ಓಕೆ, ಹೀಗೆ ಇಳಿಜಾರಿನಂತಿರಬೇಕು. ಮಾಡ್ತಾ ಬರೋಣ. ಸಿದ್ಧ. ಎಲ್ಲರೂ ಹಸ್ತಗಳನ್ನು ನಿಮ್ಮ ಎದೆ ಅಕ್ಕಪಕ್ಕ ಕೊಡಿ, ಕಾಲು ಬೆರಳುಗಳನ್ನು ನೆಲಕ್ಕೆ ಕೊಡಿ, ಮಂಡಿ ಸ್ಟ್ರೈಟ್ ಮಾಡಿ, ಉಸಿರೊಳಗೆ ತಗೊಳ್ತಾ ಎತ್ತಿ ಸೊಂಟವನ್ನು ಬಾಯಲಕ್ಕೆ, ಎದೆಗೂಡನ್ನ ಮೇಲಕ್ಕೆ, ದೃಷ್ಟಿ ಮುಂದೆ ನೋಡಿ. 1 2 3 4 5 6 7 8. ತಲೆ ಡ್ರಾಪ್ ಮಾಡಬಾರ್ದು. 9 10 11 12 13 14 15 16 17 18 19 20. ನಿಧಾನ ಮೊಣಕೈಯನ್ನು ಮಡಚಿ ಸೊಂಟದ ಭಾಗ ಎದೆಗೂಡನ್ನು ನೆಲ ಕೊಟ್ಟು ರಿಲ್ಯಾಕ್ಸ್ ಮಾಡಿ ದೀರ್ಘವಾದಂಥ ಉಸಿರಾಟ ನಡೆಸಿ. ಮನಸ್ಸು ಶಾಂತವಾಗಿರಲಿ. ಕಷ್ಟ ಆಗುತ್ತಿದಂಥ ಅಭ್ಯಾಸವನ್ನು ಬಿಡಬಾರ್ದು, ಇಷ್ಟಪಟ್ಟು ಅಭ್ಯಾಸ ಮಾಡ್ತಾ ಇರಬೇಕು. ನಿಧಾನವಾಗಿ ಕಣ್ಣನ್ನು ಬಿಡಿ. ಹಾಗೆ ಬಲಗೈಯನ್ನು ಮೇಲ್ಚಾಚ್ತಾ ಹಿಂದಕ್ಕೆ ಉರುಳಿ ಮೇಲೆ ಎದ್ದು ವಜ್ರಾಸನ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಇವತ್ತು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ. ನಮ್ಮ ಶರೀರ 2 ಭಾಗಗಳಾಗಿ ವಿಂಗಡಣೆ ಆಗಿರುತ್ತೆ ಯಾವಾಗಲೂ. ಎಡಭಾಗ ನಾವು ಚಂದ್ರ ಅಂತ ಹೇಳ್ತೀವಿ, ಬಲಭಾಗವನ್ನು ಸೂರ್ಯ ಅಂತ ಹೇಳ್ತೀವಿ. ಶಾಖ ಮತ್ತು ಶೀತ, ಉಷ್ಣತೆ ಮತ್ತು ಶೀತ ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡೋವಂಥದ್ದು ನಾವು 2 ಅಭ್ಯಾಸ ಮಾಡಿದಾಗ ನಮಗೆ ಉಷ್ಣತೆ ಮತ್ತು ಶೀತಾಂಶತೆಯನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತದೆ. ಮತ್ತು ದೀರ್ಘವಾದಂತಹ ಶ್ವಾಸ ಶಬ್ದರಹಿತವಾಗಿ ಮಾಡ್ತಾ ಬರಬೇಕು. ಇಷ್ಟೊತ್ತರೆಗೂ ನಾವು ಶಬ್ದ ಮಾಡಿಕೊಂಡು ಶೀತಲೀಕರಣದಲ್ಲಾಗಿರ್ಬೋದು, ಮೊದಲಿಗೆ ಉಸಿರಾಟದ ಅಭ್ಯಾಸದಲ್ಲೆಲ್ಲ ನಾವು ಶಬ್ದ ಮಾಡ್ತಾ ಉಸಿರಾಟವನ್ನು ಮಾಡಿದ್ವಿ. ಈಗ ನಾವು ಆಡುವಂತಹ ಉಸಿರು ನಮ್ಮ ಶಬ್ದ ನಮಗೆ ಕೇಳಿಸ್ಬಾರ್ದು. ಅಷ್ಟು ನಿಧಾನವಾಗಿ ಉಸಿರೊಳಗೆ ತಗೊಳ್ಬೇಕು, ಅಷ್ಟು ನಿಧಾನವಾಗಿ ಉಸಿರೊಳಗೆ ತಗೋಬೇಕು. ಇದಕ್ಕೆ ಬಲಹಸ್ತದಲ್ಲಿ ನಾಸಿಕ ಮುದ್ರೆಯನ್ನು ಇಟ್ಕೊಳ್ತೀವಿ. ನಾಸಿಕ ಮುದ್ರೆ ಅಂದರೆ ನಮ್ಮ ತೋಳು ಬೆರಳು ಮತ್ತು ಮಧ್ಯದ ಬೆರಳನ್ನು ಮಡಚಿ ಈ 3 ಬೆರಳನ್ನು ಓಪನ್, ಹೆಬ್ಬೆರಳು, ಉಂಗುರದ ಬೆರಳು, ಕಿರು ಬೆರಳನ್ನು ಓಪನ್ ಮಾಡ್ತೀವಿ. ಎಡ ಹಸ್ತದಲ್ಲಿ ಚಿನ್ಮುದ್ರೆ ಇರ್ತದೆ. ಇಲ್ಲಿ ಕಣ್ಣು ಮುಚ್ಚಬೇಕು. ಜಸ್ಟ್ ನೋಡಿ, ನಿಮ್ಮ ಹೆಬ್ಬೆರಳನ್ನು ಬಲನಾಸಿಕದ ಈ ತುದಿಯ ಭಾಗ ಏನಿರುತ್ತೆ ಅದನ್ನು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು, ಇಲ್ಲಿ ಏರ್ ಲಾಕ್ ಆಗಿಬಿಡ್ತದೆ. ಬರೀ ನಾವು ಎಡದಿಂದ ಮಾತ್ರ ಉಸಿರಾಟ ನಡೆಸ್ಬೇಕು. ನೋಡಿ, ಇಲ್ಲಿ ಉಸಿರೊಳಗೆ, ಉಸಿರು ಹೊರಗೆ. ನಿಮಗೆ ಕೈ ಆ್ಯಕ್ಷನ್ ತೋರಿಸಿದ್ದು ಉಸಿರೊಳಗೆ ತೊಗೊಳ್ಳೋದು, ಉಸಿರು ಹೊರಗೆ ಬರೋಕ್ಕೆ ಅಂತ ಅಷ್ಟೇನೆ. ನೀವು ಕೈ ಆ್ಯಕ್ಷನ್ ಮಾಡಬಾರ್ದು. ಚಿನ್ಮುದ್ರೆ ಇಲ್ಲೇ ಇರ್ತದೆ. ಮಾಡ್ತಾ ಹೋಗೋಣ. ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ, ಕೌಂಟ್ ಕೊಡ್ತಾ ಹೋಗ್ತೀನಿ. ಒಮ್ಮೆ 2 ನಾಸಿಕದಿಂದ ದೀರ್ಘ ಶ್ವಾಸ ಒಳಗೆ ತಗೊಳ್ಳಿ. 2 ನಾಸಿಕದಿಂದ ದೀರ್ಘ ಶ್ವಾಸವನ್ನು ಹೊರಗಡೆಗೆ ಹಾಕಿ, ಬಲವನ್ನು ಮುಚ್ಚಿ ಎಡದಿಂದ ದೀರ್ಘ ಶ್ವಾಸ ಒಳಗೆ ತಗೊಳ್ಳಿ. ಹಾಗೆ ಎಡದಿಂದನೇ ದೀರ್ಘ ಶ್ವಾಸ ಹೊರಗಡೆಗೆ ಹಾಕಿ. ಪೂರಕ, ರೇಚಕ, ಪೂರಕ, ರೇಚಕ. ಬೆನ್ನು ದಂಡ ನೇರ ಇರಬೇಕು. ತಲೆಯನ್ನು ಹಿಂದಕ್ಕೆ ವಾಲಿಸ್ಬಿಡಿ ಅಥವಾ ಮುಂದಕ್ಕೂ ವಾಲಿಸ್ಬಿಡಿ, ಸ್ಟ್ರೈಟ್ ಆಗಿರಲಿ. ಕುತ್ತಿಗೆ ಭಾಗ. ಪೂರಕ, ರೇಚಕ. ಟೈಮ್ ತಗೊಳ್ಳಿ ಉಸಿರಾಟಕ್ಕೆ, ಆ ಥರ ಬೀಳಬಾರ್ದು ಇಲ್ಲಿ. ಪೂರಕ, ರೇಚಕ. ಆದಷ್ಟು ಕಣ್ಣು ಮುಚ್ಚಿ ಮನಸ್ಸನ್ನು ಅಂತರ್ಮುಖಗೊಳಿಸ್ತಾ ಅಭ್ಯಾಸ ಮಾಡಬೇಕು. ಪೂರಕ, ರೇಚಕ. ಪೂರಕ,
ರೇಚಕ. ಸಾಕು. ನಿಧಾನವಾಗಿ ಬಲಗೆಯನ್ನು ಕೆಳಕ್ಕಿಳಿಸಿ ಕಣ್ಬಿಡಬೇಡಿ. ಹಾಗೆಯೇ ನಿಮ್ಮ ಎಡನಾಸಿಕ ಬಲನಾಸಿಕ ಗಮನಿಸ್ಕೊಳ್ಳಿ. ಎಡಭಾಗದ ಶರೀರ ಬಲಭಾಗದ ಶರೀರ ಗುರುತಿಸ್ಕೊಳ್ಳಿ. ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬೇಡ. ಈಗ ನಿಧಾನವಾಗಿ ಕಣ್ಣನ್ನು ಬಿಡಿ. ಈಗ ಮಾಡಿದ್ದು ನಾವು ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ. ಈಗ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತೀವಿ. ಅಂದರೆ ಬಲದಿಂದ ಉಸಿರು ಒಳಗೆ ಹೊರಗೆ ನಡೆಸುವಂತಹ ಕ್ರಿಯೆಯನ್ನು ಮಾಡ್ತೀವಿ. ನೋಡಿ, ಅದೇ ರೀತಿ ನಾಸಿಕ ಮುದ್ರೆಯನ್ನು ಇಟ್ಕೊಳ್ತೀವಿ. ಉಂಗುರದ ಬೆರಳನ್ನು ನಿಮ್ಮ ಎಡ ನಾಸಿಕದ ಭಾಗದ ತುದಿಯ ಭಾಗವನ್ನು ಮುಚ್ಚಿ ಸಾಕು. ಹಾಗಂತೇಳಿ ಮೂಗನ್ನ ತಳ್ಳಬಾರ್ದು, ಹಿಂಗೆಲ್ಲ ಪ್ರೆಸ್ ಮಾಡಬಾರ್ದು. ಜಸ್ಟ್ ಇಲ್ಲಿ ಟಚ್ ಮಾಡಿದ್ರೆ ಸಾಕು, ಅದು ಕ್ಲೋಸ್ ಆಗೋಗುತ್ತೆ. ಕಣ್ಮುಚ್ಚಿ ಈಗ ಎರಡೂ ನಾಸಿಕದಿಂದ ಒಮ್ಮೆ ದೀರ್ಘ ಶ್ವಾಸ ಒಳಗೆ ತಗೊಳ್ಳಿ. ಎರಡೂ ನಾಸಿಕದಿಂದ ಶ್ವಾಸವನ್ನು ಹೊರಗಡೆಗೆ ಹಾಕಿ ಎಡವನ್ನು ಮುಚ್ಚಿ ಬಲದಿಂದ ಪೂರಕವನ್ನು ಮಾಡಿ ಬಲದಿಂದನೇ ರೇಚಕವನ್ನು ಮಾಡಿ. ಶಬ್ದ ಬರಬಾರ್ದು ಉಸಿರಾಟದಲ್ಲಿ, ಶಬ್ದರಹಿತವಾಗಿ ಉಸಿರಾಟವನ್ನು ನಡೆಸಬೇಕು. ಉಸಿರನ್ನು ಒಳಗಡೆ ತಗೊಳ್ಳಿ, ಉಸಿರನ್ನು ಹೊರಗಡೆಗೆ ಹಾಕಿ. ಪೂರಕ. ಉಸಿರು ಒಳಗೆ ತಗೊಳ್ತಾ ಇರಬೇಕಾದ್ರೆ ನಿಮ್ಮ ಶ್ವಾಸನಾಳ ಶ್ವಾಸಕೋಶ ಎಲ್ಲವೂ ತುಂಬ್ತಾ ಇರೋದು ಗೊತ್ತಾಗಬೇಕು, ನಿಮ್ಮ ಗಮನಕ್ಕೆ ಬರಬೇಕು. ಹಾಗೆಯೇ ಉಸಿರನ್ನು ಹೊರಗಡೆಗೆ ಹಾಕ್ತಿ. ಎಲ್ಲ ಕಲ್ಮಶವಾದ ಗಾಳಿಯನ್ನು ಹೊರಗಡೆಗೆ ಹಾಕ್ತಾ ಇದ್ದೀವಿ. ಉಸಿರನ್ನು ಒಳಗಡೆ ತಗೊಳ್ಳಿ. ಒಳ್ಳೆಯ ಆಲೋಚನೆಗಳನ್ನು ಒಳಕ್ಕೆ ತುಂಬಿಸ್ಕೊಳ್ಳಿ. ಉಸಿರನ್ನು ಹೊರಗಡೆ ಹಾಕ್ತಾ ಏನೇನು ನಮ್ಮ ಆಲೋಚನೆಗಳು ಬೇಡದಾಗಿದೆಯೋ ಎಲ್ಲವನ್ನು ಸಹ ಹೊರಗಡೆಗೆ ಹಾಕಿ. ಬೇಡವಾದ ಆಲೋಚನೆಗಳೆಲ್ಲ ಹೊರಕ್ಕೆ. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ. ನಿಧಾನಕ್ಕೆ ಉಸಿರು ಹೊರಗೆ. ಪೂರಕ. ರೇಚಕ. ಪೂರಕ. ರೇಚಕ. ಇನ್ಹೇಲ್. ಎಕ್ಸೇಲ್. ಲಾಸ್ಟ್ ರೌಂಡ್. ಇನ್ಹೇಲ್, ಎಕ್ಸೇಲ್. ನಿಧಾನವಾಗಿ ಮುದ್ರೆಯನ್ನು ಬಿಡಿಸಿ ಎರಡು ಹಸ್ತಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಂಡು ತೊಡೆಯ ಮೇಲೆ ಇಟ್ಕೊಳ್ಳಿ. ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ. ಯಾರಿಗೆ ವಜ್ರಾಸನ ತುಂಬ ಕಷ್ಟ ಅನಿಸ್ತಿದೆ ಬೇಕಾದರೆ ಅವರು ಚೇಂಜ್ ಓವರ್ ಮಾಡ್ಬೋದು, ಸ್ವಿಚ್ ಓವರ್ ಮಾಡ್ಕೊಳ್ಬೋದು ಸುಖಾಸನಕ್ಕೆ. ಇಲ್ಲ ನಾವು ಹಾಗೇ ಇರ್ತೀವಿ ಅಂತ ಆರಾಮವಾಗಿ ವಜ್ರಾಸನದಲ್ಲೇ ಕೂತಿರಿ. ಹೆಚ್ಚು ಹೊತ್ತು ವಜ್ರಾಸನದಲ್ಲಿ ಕೂತ್ಕೊಳ್ಳುವಂತಹ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಕಣ್ಣನ್ನು ತೆರೀರಿ. ಈಗ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತೀವಿ. ನಾಡಿ ಶೋಧನ ಅಂದರೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಸಹಸ್ರಾರು ನಾಡಿಗಳನ್ನು ಶೋಧನೆ ಮಾಡಿ ಒಳಗಡೆ ಇರುವಂತಹ ಕಲ್ಮಶವಾದ ಟಾಕ್ಸಿನ್ಸ್ಗಳನ್ನೆಲ್ಲ ಹೊರಗಡೆಗೆ ಆಗ್ತಾ ಬರುತ್ತೆ. ಹೇಗೆ ಮಾಡಬೇಕು ಮೊದಲೊಂದು ಸಲ ವಿವರಣೆ ಕೊಟ್ಬಿಡ್ತೀನಿ. ಅದೇ ರೀತಿ ನಾಸಿಕ ಮುದ್ರೆಯನ್ನೇ ಬಳಸ್ತೀವಿ. ನಾವು ಉಸಿರನ್ನು ಒಳಗಡೆ ಮೊದಲು ಎರಡೂ ನಾಸಿಕದಿಂದ ಉಸಿರೊಳಗೆ ತೊಗೊಳ್ತೀವಿ. ಎರಡೂ ನಾಸಿಕದಿಂದ ಉಸಿರನ್ನು ಹೊರಗಡೆಗೆ ಹಾಕ್ತೀವಿ. ಬಲವನ್ನು ಮುಚ್ಚಬೇಕು. ಎಡದಿಂದ ಉಸಿರನ್ನು ಒಳಗಡೆ ತಗೊಳ್ಬೇಕು. ಉಸಿರು ಕಂಪ್ಲೀಟಾಗಿ ಎಡದಿಂದ ಉಸಿರು ಒಳಗಡೆ ಹೋದ್ಮೇಲೆ ಎಡನಾಸಿಕವನ್ನು ಮುಚ್ತೀವಿ. ಬಲದಿಂದ ಉಸಿರನ್ನ ಹೊರಗಡೆಗೆ ಹಾಕ್ತೀವಿ. ಮತ್ತು ಉಸಿರು ಕಂಪ್ಲೀಟಾಗಿ ಹೊರಗಡೆ ಹಾಕಾದ್ಮೇಲೆ ತಿರ್ಗಾ ಬಲದಿಂದನೇ ಉಸಿರನ್ನು ಒಳಗಡೆ ತಗೊಳ್ಬೇಕು.
ಕಂಪ್ಲೀಟ್ ಉಸಿರೊಳಗೆ ತೊಗೊಂಡಾದಮೇಲೆ ಬಲವನ್ನು ಮುಚ್ಚಬೇಕು, ಉಸಿರನ್ನು ಎಡದಿಂದ ಹೊರಗಡೆಗೆ ಹಾಕಬೇಕು. ಇದು ಒಂದು ರೌಂಡ್ ಅಂತೇಳಿ. ಹಾಗಂತೇಳಿ ಒಂದೊಂದು ರೌಂಡ್ಗೂ ನಾವು ಕೈಯನ್ನು ಎಳೆಸೋದು ಬೇಡ. ಹಾಗೇ ಮತ್ತೆ ಉಸಿರೊಳಗೆ ಎಡದಿಂದ ತಗೊಳ್ತಾ ಅಭ್ಯಾಸ ಮಾಡ್ತಾ ಬರಬೇಕು. ಎಲ್ಲರೂ ಸಹ ಸಿದ್ಧರಾಗಿ ಬಲ ಹಸ್ತದಲ್ಲಿ ನಾಸಿಕ ಮುದ್ರಾ, ಎಡ ಹಸ್ತದಲ್ಲಿ ಚಿನ್ಮುದ್ರಾ. ಒಮ್ಮೆ ಎರಡೂ ನಾಸಿಕದಿಂದ ದೀರ್ಘ ಶ್ವಾಸ ಒಳಗೆ ತಗೊಳ್ಳಿ, ಶ್ವಾಸವನ್ನು ಹೊರಗಡೆಗೆ ಹಾಕಿ, ಬಲವನ್ನು ಮುಚ್ಚಿ ಎಡದಿಂದ ದೀರ್ಘ ಶ್ವಾಸ ಒಳಗೆ, ಎಡವನ್ನು ಮುಚ್ತೀವಿ, ಬಲವನ್ನು ತೆರೆದು ಶ್ವಾಸವನ್ನು ಹೊರಗಡೆಗೆ ಹಾಕಿ, ಬಲದಿಂದನೇ ಶ್ವಾಸವನ್ನು ಒಳಗೆ ತಗೊಳ್ಳಿ, ಬಲವನ್ನು ಮುಚ್ಚಿ ಎಡದನ್ನು ತೆರೆದು ಶ್ವಾಸವನ್ನು ಹೊರಗಡೆಗೆ ಹಾಕಿ, ಎಡದಿಂದ ಶ್ವಾಸವನ್ನು ಒಳಗೆ ತಗೊಳ್ಳಿ, ಎಡವನ್ನು ಮುಚ್ಚಿ ಬಲವನ್ನು ತೆರೆದು ಶ್ವಾಸವನ್ನು ಹೊರಗಡೆಗೆ ಹಾಕಿ, ಬಲದಿಂದ ಶ್ವಾಸ ಒಳಗೆ ತಗೊಳ್ಳಿ, ಬಲವನ್ನು ಮುಚ್ಚಿ ಎಡವನ್ನು ತೆರೆದು ಶ್ವಾಸವನ್ನು ಹೊರಗಡೆಗೆ ಹಾಕಿ. ಒಂದೊಂದು ಹಂತದಲ್ಲೂ ಉಸಿರನ್ನು ಚೆನ್ನಾಗಿ ಉದ್ದನೆಯಾಗಿ ಎಳಿಬೇಕು. ಫಾಸ್ಟಾಗಿ ಮಾಡಬಾರ್ದು, ನಿಧಾನವಾಗಿ ಮಾಡಬೇಕು. ಉಸಿರನ್ನು ಒಳಗಡೆ ತಗೊಳ್ಳಿ, ಎಡದಿಂದ ಎಡವನ್ನು ಮುಚ್ಚಿ ಬಲದಿಂದ ಶ್ವಾಸ ಹೊರಗಡೆಗೆ ಹಾಕಿ, ಬಲದಿಂದ ಉಸಿರನ್ನು ಒಳಗಡೆ ತಗೊಳ್ಳಿ, ಬಲವನ್ನು ಮುಚ್ಚಿ ಎಡದಿಂದ ಶ್ವಾಸವನ್ನು ಹೊರಗಡೆಗೆ ಹಾಕಿ, ಎಡದಿಂದ ಶ್ವಾಸ ಒಳಗೆ, ಎಡವನ್ನು ಮುಚ್ಚಿ ಬಲವನ್ನು ತೆರೆದು ಶ್ವಾಸ ಹೊರಗಡೆಗೆ ಹಾಕಿ. ಉಸಿರಾಟ ನಡೆಸಲಿಕ್ಕೆ ಬೇಜಾರು ಮಾಡ್ಕೊಳ್ಬಾರ್ದು, ಅಭ್ಯಾಸ ಮಾಡ್ತಾ ಇರಬೇಕು. ಉಸಿರನ್ನು ಒಳಗಡೆ ತಗೊಳ್ಳಿ, ಬಲದಿಂದ ಬಲವನ್ನು ಮುಚ್ಚಿ ಎಡದಿಂದ ತೆರೆದು ಉಸಿರನ್ನು ಹೊರಗಡೆಗೆ ಹಾಕಿ. ನಿಧಾನವಾಗಿ ಉಸಿರು ಒಳಗೆ ತಗೊಳ್ಳಿ, ಎಡದಿಂದ ಡೀಪಾಗಿ ಇರಲಿ, ಉಸಿರು ಒಳಕ್ಕೆ ಹೋಗ್ತಾ ಇರಬೇಕು. ಎಡವನ್ನು ಮುಚ್ಚಿ ಬಲದಿಂದ ಶ್ವಾಸವನ್ನು ಹೊರಗಡೆಗೆ ಹಾಕಿ, ಬಲದಿಂದನೇ ದೀರ್ಘ ಶ್ವಾಸ ಒಳಗೆ, ಬಲವನ್ನು ಮುಚ್ಚಿ ಎಡವನ್ನು ತೆರೆದು ಶ್ವಾಸವನ್ನು ಹೊರಗಡೆಗೆ ಹಾಕಿ. ನಿಧಾನವಾಗಿ ಮುದ್ರೆಯನ್ನು ಬಿಡಿಸಿ, ಕಣ್ಣನ್ನು ಬಿಡಿಸಬೇಡಿ. ಎರಡೂ ಹಸ್ತಗಳನ್ನು ಚಿನ್ಮುದ್ರೆಯಲ್ಲಿ ಹಾಗೆ ಇಟ್ಕೊಳ್ಳಿ. ಒಂದು 3 ನಿಮಿಷದ ಕಾಲ ಮೌನವನ್ನು ಆಚರಿಸಿ. ಕಂಪ್ಲೀಟ್ ನಿಮ್ಮ ಥಾಟ್ಸ್ಗೆ, ನಿಮ್ಮ ಶರೀರಕ್ಕೆ ಎಲ್ಲವೂ ಸಹ ಮೌನವಾಗಿರಲಿ. ಒಂದು 3 ನಿಮಿಷದ ಕಾಲ ಮೆಡಿಟೇಟ್ ಯುವರ್ ಬಾಡಿ, ಧ್ಯಾನಸ್ಥರಾಗಿ. ನಿಮ್ಮ ಗಮನ ಎಲ್ಲೂ ಹೊರಗಡೆಗೆ ಹೋಗಬಾರ್ದು. ಆದರೆ ನಿರಂತರವಾಗಿ ಸಹಜವಾಗಿ ಉಸಿರಾಟ ನಡೀತಾ ಇರಲಿ. ಈಗ ಹೇಗೆ ಉಸಿರಾಟ, ನಿಮ್ಮ ಶರೀರ, ನಿಮ್ಮ ಮನಸ್ಸು ಎಲ್ಲವೂ ಒಂದುಗೂಡಿದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ನಿಧಾನವಾಗಿ ಈಗ ಕಣ್ಣನ್ನು ಬಿಡದೆ ಹಾಗೆಯೇ ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿ ಬೆನ್ನನ್ನು
ಕೆಳಕ್ಕೆ ಮಾಡಿ ಮಲಗಿ. ಶವಾಸನ ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ ಹೋಲ್ ಬಾಡಿಯನ್ನು. ಶರೀರದಲ್ಲಿ ಯಾವ ಯೋಚನೆಗಳು ಬೇಡ. ನಿಮ್ಮ ಒಳ ಅಂಗಾಂಗಗಳನ್ನು ಗಮನಿಸ್ಕೊಳ್ತಾ ಬನ್ನಿ. ನಿಮ್ಮ ಪಾದದ ಕಡೆಯ ತುದಿಯ ಬೆರಳನ್ನು ಗಮನಿಸ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ ಆ ಭಾಗವನ್ನು. ಕಾಲುಗಳು ಅಗಲ ಇರಲಿ, ಹಸ್ತಗಳು ಮೇಲ್ಮುಖವಾಗಿರಲಿ, ಎಲ್ಲವೂ ಸಹ ಸಡಿಲವಾಗಿರಲಿ. ನಿಮ್ಮ ಕಂಪ್ಲೀಟ್ ಪಾದದ ಕೆಳಭಾಗವನ್ನು ಗಮನಿಸ್ಕೊಳ್ಳಿ. ಓಟದ ಅಭ್ಯಾಸವನ್ನು ಮಾಡಿದ್ದಾಗ ಅಲ್ಲೆಲ್ಲ ಒತ್ತಡ ಬರ್ತಿತ್ತು, ಈಗ ರಿಲ್ಯಾಕ್ಸ್ ಆಗಿದೆ. ಹಿಮ್ಮಡಿಯ ಭಾಗ, ಪಾದದ ಒಳ ಅಂಚು, ಹೊರ ಅಂಚು ಎಲ್ಲವೂ ರಿಲ್ಯಾಕ್ಸ್ ಆಗ್ತಾ ಇದೆ, ಗಮನಿಸ್ಕೊಳ್ಳಿ. ಹಾಗೆ ನಿಮ್ಮ ಕಾಲಿನ ಮಣಿಕಟ್ಟಿನ ಭಾಗ, ಆ್ಯಂಕಲ್ ಜಾಯಿಂಟ್ಸ್ ರಿಲ್ಯಾಕ್ಸ್ ಮಾಡಿ ಆ ಭಾಗವನ್ನು. ಮೀನಖಂಡದ ಭಾಗ, ಕಾಫ್ ಮಸಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ರಿಲ್ಯಾಕ್ಸ್ ಮಾಡಿ. ಮಂಡಿ ಚಿಪ್ಪಿನ ಭಾಗ, ಮಂಡಿ ಚಿಪ್ಪಿನ ಸುತ್ತಲಿನ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಹಾಗೆ ನಿಮ್ಮ ತೊಡೆಯ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಏನೇನು ಭಾಗಗಳನ್ನು ಹೇಳ್ತಾ ಇರ್ತೀವೋ ಅದನ್ನು ಗಮನಿಸಿ ಆ ಭಾಗವನ್ನು ಹೆಚ್ಚು ರಿಲ್ಯಾಕ್ಸ್ ಮಾಡ್ತಾ ಬರಬೇಕು. ನಾವು ಮಲ್ಕೊಂಡಿದ್ದ ತಕ್ಷಣ ನಮ್ಮ ಗಮನ ಎಲ್ಲೋ ಹೋಗಿ ನಿದ್ದೆಗೆ ಜಾರಿಸಬಾರ್ದು. ಸೊಂಟದ ಭಾಗವನ್ನು ಗಮನಿಸ್ಕೊಳ್ಳಿ. ಸೊಂಟಕ್ಕೆ ಬಲ ಬರುವಂತಹ ಅಭ್ಯಾಸಗಳನ್ನು ಮಾಡಿದ್ವಿ, ಈಗ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಸೊಂಟದ ಭಾಗವನ್ನು. ಹಾಗೆ ನಿಮ್ಮ ಪೃಷ್ಠದ ಭಾಗ ಕಂಪ್ಲೀಟ್ ನೆಲದ ಮೇಲೆ ರೆಸ್ಟ್ ಆಗಿದೆ. ಹಾಗೆ ನಾಭಿಯ ಭಾಗ, ನಾಭಿಯ ಸುತ್ತಲಿನ ಭಾಗ. ಉಸಿರು ಒಳಗೆ ತಗೊಳ್ತಾ ಇರಬೇಕಾದ್ರೆ ನಾಭಿಯ ಭಾಗ ಮೇಲೆ ಬರುತ್ತೆ, ಉಸಿರು ಹೊರಗಡೆ ಹಾಕಬೇಕಾದ್ರೆ ನಾಭಿಯ ಭಾಗ ಚಪ್ಪಟೆ ಆಗ್ತಾ ಇರ್ತದೆ. ಈ ಕ್ರಿಯೆ ನಿರಂತರವಾಗಿ ನಡೀತಾ ಇರಲಿ. ಹಾಗೆ ನಿಮ್ಮ ಪೊಕ್ಕೆಯ ಭಾಗಗಳನ್ನು ಗಮನಿಸ್ಕೊಳ್ಳಿ. ಸೈಡ್ ರಿಬ್ಸ್ ಅಂತ ಏನು ಹೇಳ್ತೀವಿ ಅದು ರಿಲ್ಯಾಕ್ಸ್ ಆಗ್ತಾ ಇದೆ. ಹಾಗೆ ಹಸ್ತದ ಬೆರಳುಗಳು, ಹಸ್ತದ ಮಧ್ಯಭಾಗ ರಿಲ್ಯಾಕ್ಸ್ ಆಗಿದೆ. ಹಸ್ತದ ಮಣಿಕಟ್ಟಿನ ಭಾಗ, ಮೊಣಕೈನ ಭಾಗ, ತೋಳಿನ ಭಾಗ, ತೋಳಿನ ಸುತ್ತಲಿನ ಭಾಗವನ್ನು ಗಮನಿಸ್ಕೊಳ್ಳಿ. ಹಾಗೆ ಶೋಲ್ಡರ್ ಬ್ಲೇಡ್ಸ್, ನಿಮ್ಮ ಭುಜದ ಭಾಗ ಕಂಪ್ಲೀಟಾಗಿ ನೆಲದ ಮೇಲೆ ಆರಾಮವಾಗಿ ರಿಲ್ಯಾಕ್ಸ್ ಆಗಿದೆ. ಹಾಗೆ ನಿಮ್ಮ ಥೊರಾಸಿಕ್ ರೀಜನ್, ನಿಮ್ಮ ಎದೆಗೂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿ. ಇಲ್ಲಿ ಹೃದಯದ ಬಡಿತವನ್ನು ಗಮನಿಸ್ಕೊಳ್ಳಿ. ಸೂಕ್ಷ್ಮವಾಗಿ ಇನ್ನಷ್ಟು ನಿಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸ್ತಾ ಹೃದಯದ ಬಡಿತವನ್ನು ಗಮನಿಸ್ಕೊಳ್ಳಿ. ಹಾಗೆ ಕುತ್ತಿಗೆಯ ಭಾಗ, ಕುತ್ತಿಗೆಯ ಸುತ್ತಲಿನ ಭಾಗವನ್ನು ಗಮನಿಸ್ಕೊಳ್ಳಿ. ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಆ್ಯಂಡ್ ಫೋಕಸ್. ಹಾಗೆ ನಿಮ್ಮ ಮುಖದ ಸ್ನಾಯುಗಳು, ಕೆನ್ನೆಯ ಭಾಗ, ಗದ್ದದ ಭಾಗ, ನಾಸಿಕದ ಭಾಗ, ಹೇಗೆ ಉಸಿರು ನಿಧಾನಗತಿಯಲ್ಲಿ ಒಳಗಡೆ ಹೋಗ್ತಾ ಇದೆ, ಹಾಗೆಯೇ ಹೊರಕ್ಕೆ ಬರ್ತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಅದು ವೇಗವಾಗಿ ನಡೀತಾ ಇದೆಯಾ ಅಥವಾ ನಿಧಾನದ ಗತಿಯಲ್ಲಿ ನಡೀತಾ ಇದೆಯಾ ಅನ್ನೋದನ್ನು ಗುರುತಿಸ್ಕೊಳ್ಳಿ. ನಿಮ್ಮ ಹಣೆಯ ಭಾಗ, ಯಾವುದೇ ಒತ್ತಡ ಇಲ್ಲ, ಆರಾಮವಾಗಿದೆ. ನಿಮ್ಮ ತಲೆಯ ಸುತ್ತಲಿನ ಭಾಗವನ್ನು ಗುರುತಿಸ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ನೆತ್ತಿಯ ಭಾಗ, ಬ್ರಹ್ಮರಂಧ್ರ ಏನು ಹೇಳ್ತೀವಿ ಅದು ಸಾಫ್ಟ್ ಆಗಿರುತ್ತೆ. ಅಲ್ಲಿಂದ
ಎನರ್ಜಿ ನಿಮ್ಮ ಶರೀರದ ಒಳಗಡೆ ಪಾಸ್ ಆಗ್ತಾ ಇರೋದನ್ನು ಗುರುತಿಸ್ಕೊಳ್ಳಿ. ಅಡಿಯಿಂದ ಮುಡಿಯವರೆಗೂ ನಿಮ್ಮ ಇಡೀ ಶರೀರವನ್ನು ರಿಲ್ಯಾಕ್ಸ್ ಮಾಡಿದ್ದೇವೆ. ದೀರ್ಘವಾದಂತಹ ಉಸಿರಾಟವನ್ನು ನಡೆಸ್ತಾ ಇರಿ. ಒಂದು ನಿಮಿಷದ ಕಾಲ ಕಂಪ್ಲೀಟ್ ಮೌನವಾಗಿರಿ. ಈಗ ಇಡೀ ಶರೀರ ವಿಶ್ರಾಂತಿ ಪಡೆದಿದೆ, ಮನಸ್ಸು ಶಾಂತವಾಗಿದೆ. ಮನಸ್ಸಿಗೂ ಮತ್ತು ನಿಮ್ಮ ಶರೀರಕ್ಕೆ ಅಡ್ಡಿಯಾಗದ ರೀತಿಯಲ್ಲಿ ಹಸ್ತಪಾದ ಬೆರಳುಗಳಿಗೆ ಮೃದುವಾದಂತಹ ಸಣ್ಣ ಚಲನೆಯನ್ನು ಕೊಡಿ. ತಲೆಯನ್ನು ಎಡಪಕ್ಕಕ್ಕೆ ಬಲಪಕ್ಕಕ್ಕೆ ಉರುಳಿಸಿ ಉಸಿರಾಟದ ಜೊತೆಗೆ ಬಲಗೈಯನ್ನು ಕಿವಿಯ ನೇರಕ್ಕೆ ಮೇಲಕ್ಕೆ ಚಾಚಿ ಎಡಮಂಡಿಯನ್ನು ಮಡಚಿ ನಿಧಾನ ಬಲಕ್ಕೆ ಉರುಳಿ ಅಲ್ಲಿ ಒಂದು ದೀರ್ಘ ಉಸಿರಾಟ ನಡೆಸಿ ಎಡ ಹಸ್ತದ ಸಹಾಯದಿಂದ ನಿಧಾನವಾಗಿ ಮೇಲೆದ್ದು ವಜ್ರಾಸನ ಅಥವಾ ಸುಖಾಸನ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಆಸನದಲ್ಲಿ ಕೂತ್ಕೊಳ್ಳಿ. ಕಣ್ಣನ್ನು ಬಿಡಬೇಡಿ. ಎರಡು ಹಸ್ತಗಳಲ್ಲಿ ನಮಸ್ಕಾರ ಮುದ್ರಾ. ವಿಶ್ವಕ್ಕೆ ಶಾಂತಿಯನ್ನು ಕೋರುತ್ತಾ ಶಾಂತಿ ಮಂತ್ರವನ್ನು ಜಪಿಸೋಣ. ಧ್ವನಿ ಮೃದುವಾಗಿರಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಪಾಮಿಂಗ್. ಎರಡೂ ಹಸ್ತಗಳನ್ನು ಪರಸ್ಪರ ಉಜ್ಜಿ ಅದರಿಂದ ಬರತಕ್ಕಂತಹ ಶಾಖವನ್ನು ಎರಡೂ ಕಣ್ಣುಗಳ ಉಬ್ಬಿನ ಮೇಲೆ ಮೃದುವಾಗಿ ಒತ್ತಿ ಇಟ್ಕೊಳ್ಳಿ. ಶಾಖ ತಣ್ಣಗಾದ ಮೇಲೆ ಹಾಗೆಯೇ ಕೆನ್ನೆ ಮೇಲೆ ಜಾರಿಸ್ತಾ ಎರಡೂ ಕೈಗಳನ್ನು ಹಿಂದೆ ಕಟ್ಟಿ ಕಣ್ಣನ್ನು ಬಿಡಬೇಡಿ. ಉಸಿರು ಒಳಗೆ ತಲೆ ಹಿಂದೆ, ಉಸಿರು ಹೊರಗಾಗ್ತಾ ಮಾತಾಪಿತೃಗಳಿಗೆ, ಗುರುಗಳಿಗೆ, ಭೂತಾಯಿಗೆ ನಮನವನ್ನು ಸಲ್ಲಿಸ್ತಾ ಹಾಗೆಯೇ ಮುಂದಕ್ಕೆ ಬಾಗಿ ಉಸಿರು ಒಳಗೆ ತಗೊಳ್ತಾ ನಿಧಾನ ಮೇಲೆ ಬಂದು ಎರಡೂ ಕೈಗಳನ್ನು ಬಿಡಿಸಿ ಕಣ್ಣನ್ನು ಮಿಟುಕಿಸ್ತಾ ಬೆಳಕಿನತ್ತ ನಿಮ್ಮ ಹಸ್ತಗಳನ್ನು ನೋಡ್ಕೊಳ್ಳಿ. ಮೊದಲಿಗೆ ಶುಭಂ. ಧನ್ಯವಾದಗಳು.